ನಂತರ ಇನ್ನೊಂದು ಎಲ್ಲಿಕೆರೆ ಓವರ್ ಬ್ರಿಡ್ಜ್, ಅದು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಆಗ್ಬೋದು ಅಂತ ನನಗೆ ಹೇಳಿದ್ದಾರೆ. ನಂತರ ಈ ಬಿಡದಿ ರೈಲ್ವೆ ಸ್ಟೇಷನ್ನ ಅಪ್ಗ್ರೇಡೇಷನ್ಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದು ಇನ್ನೂ ಅಪ್ರೂವ್ ಆಗಿಲ್ಲ ಬಿಡದಿ ರೈಲ್ವೆ ಸ್ಟೇಷನ್ದು. ಅದಾಗುತ್ತೆ, ಅದೇನು 100% ಆಗುತ್ತೆ ಅಂತ ಹೇಳಿದ್ದಾರೆ ರೈಲ್ವೆ ಸಚಿವರುಗಳು. ಸೊ ಹೀಗಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ 61 ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ 61 ಸ್ಟೇಷನ್ನ ಇವತ್ತು ಉನ್ನತೀಕರಣ ಆಗ್ತಾ ಇದೆ. ಅದರಲ್ಲಿ ನಮ್ಮದು 2 ಸೇರಿದೆ, ಒಂದು ಚನ್ನಪಟ್ಟಣ, ಇನ್ನೊಂದು ರಾಮನಗರ. ಸೊ ಅಂದರೆ ನಿಮಗೆ ಬಿದರಿಂದ ಹಿಡಿದು ಬೆಂಗಳೂರು ತನಕ ಆಗ್ಬೋದು, ಬಿದರಿಂದ ಮೈಸೂರು ಆಗ್ಬೋದು, ನಂಜನಗೂಡು ಆಗ್ಬೋದು, ಈ ಕಡೆ ಎಲ್ಲಿ ನಮ್ಮ ಕೋಲಾರದಿಂದ ಮಂಗಳೂರು ಕಡೆ ಆಗ್ಬೋದು, ಎಲ್ಲ ಸೇರಿ ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಇವತ್ತು ಅಮೃತ್ ಭಾರತ್ ಸ್ಟೇಷನ್ ಅಂದರೆ ಉನ್ನತೀಕರಣ ಆಗ್ತಾ ಇದೆ. ನಂತರ ಇನ್ನೊಂದು ಎಲ್ಲಿಕೆರೆ ಓವರ್ ಬ್ರಿಡ್ಜ್, ಅದು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಆಗ್ಬೋದು ಅಂತ ನನಗೆ ಹೇಳಿದ್ದಾರೆ. ನಂತರ ಈ ಬಿಡದಿ ರೈಲ್ವೆ ಸ್ಟೇಷನ್ನ ಅಪ್ಗ್ರೇಡೇಷನ್ಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದು ಇನ್ನೂ ಅಪ್ರೂವ್ ಆಗಿಲ್ಲ ಬಿಡದಿ ರೈಲ್ವೆ ಸ್ಟೇಷನ್ದು. ಅದಾಗುತ್ತೆ, ಅದೇನು 100% ಆಗುತ್ತೆ ಅಂತ ಹೇಳಿದ್ದಾರೆ ರೈಲ್ವೆ ಸಚಿವರುಗಳು. ಸೊ ಹೀಗಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ 61 ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ 61 ಸ್ಟೇಷನ್ನ ಇವತ್ತು ಉನ್ನತೀಕರಣ ಆಗ್ತಾ ಇದೆ. ಅದರಲ್ಲಿ ನಮ್ಮದು 2 ಸೇರಿದೆ, ಒಂದು ಚನ್ನಪಟ್ಟಣ, ಇನ್ನೊಂದು ರಾಮನಗರ. ಸೊ ಅಂದರೆ ನಿಮಗೆ ಬಿದರಿಂದ ಹಿಡಿದು ಬೆಂಗಳೂರು ತನಕ ಆಗ್ಬೋದು, ಬಿದರಿಂದ ಮೈಸೂರು ಆಗ್ಬೋದು, ನಂಜನಗೂಡು ಆಗ್ಬೋದು, ಈ ಕಡೆ ಎಲ್ಲಿ ನಮ್ಮ ಕೋಲಾರದಿಂದ ಮಂಗಳೂರು ಕಡೆ ಆಗ್ಬೋದು, ಎಲ್ಲ ಸೇರಿ ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಇವತ್ತು ಅಮೃತ್ ಭಾರತ್ ಸ್ಟೇಷನ್ ಅಂದರೆ ಉನ್ನತೀಕರಣ ಆಗ್ತಾ ಇದೆ.